ಕನ್ನಡ ಒಳಗೆ ಲೋ ನವೀನ ಅಂತೇಳಿ ಒಂದು ಮೂವಿದ ಟ್ರೈಲರನ್ನು ರಿಲೀಸ್ ಮಾಡಿದರು. ಇದನ್ನು ನೋಡೋಕೆ ನನಗೆ ಏನು ಅನ್ನಿಸ್ತಂದ್ರೆ, ದೊಡ್ಡ ದೊಡ್ಡ ಮೂವಿದವ್ರು ಇದನ್ನು ನೋಡಿ ಕಲ್ಕೋರಿ, ನಿಮ್ಮ ಟ್ರೈಲರ್ಗಳು ಹೆಂಗಿರ್ತಾವು, ಈ ಒಂದು ಟ್ರೈಲರ್ ಹೆಂಗೈತಿ ನೋಡ್ರಿ ಅನ್ನೋ ಫೀಲ್ ನಂಗೆ ಡೆಫಿನೆಟಾಗಿ ಬಂತು. ಯಾವ ಕಾರಣಕ್ಕಂದ್ರೆ ಇದ್ರೊಳಗೆ ಏನೋ ಒಂದು ಇದನ್ನು ತೋರಿಸಿದಾರಲ್ಲ, ಒಂದು ಸಿನೋಮಿನ ಅಲ್ಟಿಮೇಟ್ ಲೆವೆಲ್ ಒಳಗೆ ಐತಿ. ಒಂದು ಹಳ್ಳಿಯ ಲವ್ ಸ್ಟೋರಿಯನ್ನು ಒಳಗೊಂಡಿರುವಂಥ ಈ ಒಂದು ಮೂವಿ ಲೋ ನವೀನ ಅನ್ನೋದಾಗೈತಿ. ಅಂದ್ರೆ ಇದ್ರೊಳಗೆ ಏನೈತಿಲ್ಲ ಕಾನ್ಸೆಪ್ಟ್ ಏನೈತೆ ಅಂದ್ರೆ, ಒಂದು ಹಳ್ಳಿ ಒಳಗಿರುವಂಥ ಲವ್ ಸ್ಟೋರಿ ಆಗೈತಿ. ಅಂದ್ರೆ ನಮ್ಮ ನವೀನ ಒಂದು ಹುಡುಗಿಯನ್ನು ಲವ್ ಮಾಡತ್ತಾನೋ, ಆ ಒಂದು ಹುಡುಗಿ ಸಂಬಂಧನ ಏನೇನು ಮಾಡ್ತಾನೋ, ಆನಂತರ ಇವರಿಬ್ಬರು ಲಾಸ್ಟಿಗೆ ಓಡಿ ಹೋಗ್ತಾರೋ, ಈ ರೀತಿಯಾದ ಕಿತಾಬಜಿಗಳನ್ನು ಈ ಒಂದು ಮೂವಿಯಾಗ ನೋಡ್ತೇವೆ ನಾವು. ಒಂಥರ ಹೇಳ್ಬೇಕಂದ್ರೆ ಒಂದು ಈ ಕಡೆ ಕಾಮಿಡಿನೂ ಐತಿ, ಆನಂತರ ಈಚೆ ಕಡೆ ಒಂದು ಸೀರಿಯಸ್ ಥಿಂಗ್ಗಳು ಅದಾವು. ಈ ರೀತಿಯಾದ ಫ್ಯಾಕ್ಟ್ಗಳನ್ನು ಕಂಪ್ಲೀಟಾಗಿ ಮೂವಿ ಒಳಗೆ ನಾವು ನೋಡೋ ಚಾನ್ಸ್ ಐತಿ. ಈಗ ಟ್ರೈಲರ್ ವಿಷಯಕ್ಕೆ ಬಂದ್ರೆ, ಇದರದ್ದು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಭಾಳಷ್ಟು ಗಿಲಿ ಇತ್ತು. ಅಂದ್ರೆ ಪ್ರತಿಯೊಂದು ಸೀನಿಗೂ ಒಂದು ಜೀವ ತುಂಬುವಂಥ ಕೆಲಸವನ್ನು ಮಾಡಿದರು. ಆನಂತರ ನವೀನ್ ಅವರ ಆ್ಯಕ್ಟಿಂಗ ಅಂದ್ರೆ ಒಂದು ಹೊಸ ಪ್ರತಿಭೆಗಳು ಆದ್ದರಿಂದ ಇವ್ರ ಆ್ಯಕ್ಟಿಂಗ, ಆನಂತರ ವರ್ಷ ಅವ್ರ ಆ್ಯಕ್ಟಿಂಗ, ಇದನ್ನೆಲ್ಲ ನೋಡಿದ್ರೆ ಮುಂದೆ ಭಾಳಷ್ಟು ಚಲೋ ಫ್ಯೂಚರ್ ಐತಿ ಇವ್ರಿಗೆ ಅನ್ನೋ ಫೀಲ್ ಡೆಫಿನೆಟಾಗಿ ಬಂತು. ಅದರೊಳಗೂ ವರ್ಷ ಅವ್ರ ಆ್ಯಕ್ಟಿಂಗನ್ನು ನೋಡ್ರೆ ಭಾಳಷ್ಟು ಬೆಟರಾಗಿ ಮಾಡಿದರು. ಆನಂತರ ಅವರ ವಯಸ್ಸೊಳಗೆ ಕೂಡ ಒಂದು ಗತ್ತು ಗಮ್ಮತ್ತು ಐತಿ. ಲಾಸ್ಟಕ್ಕೆ ಒಂದು ಎಂಡ್ ಆಗೋರ್ಕ ಲೋ ನವೀನ ಅನ್ನೋ ಒಂದು ವಯಸ್ಸು ಬರ್ತಿಲ್ಲ, ಅಲ್ಟಿಮೇಟ್ಲ ಜಸ್ಟ್ ಲೈಕ್ ಅ ವಾವ್ ಅಂತ ಹೇಳ್ಬೋದು. ಆ ಥರ ನನಗನ್ನಿಸ್ತು. ಇನ್ನು ಈ ಒಂದು ಟ್ರೈಲರ್ ಒಳಗೆ ಒಂದು ಏನು ಬೇರೆ ಬೇರೆ ಆ್ಯಕ್ಟ್ರುಗಳು ಆ್ಯಕ್ಟಿಂಗ್ ಮಾಡಿದಾರಲ್ಲ, ಅವರು ಕೂಡ ತಮ್ಮ ಬೆಸ್ಟನ್ನು ನೀಡೋಕ್ಕೆ ಪ್ರಯತ್ನ ಪಟ್ಟಾರ ಅನ್ನೋಕ್ಕಿಂತ ಬೆಸ್ಟನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಅದರೊಳಗೂ ಟ್ರೈಲರ್ ನೋಡಿ ಇಷ್ಟು ಇಂಪ್ರೆಸ್ ಆಗಿಲ್ಲ, ನಾನು ಡೆಫಿನೆಟಾಗಿ ಮೂವಿ ನೋಡೋಕೆ ಹೋಗೋದನ್ನು. ಇದನ್ನು ಈ ಒಂದು ಮೂವಿ ರಿಲೀಸ್ ಆಗೋ ಡೇಟ್ ಯಾವತ್ತಪ್ಪ ಅಂದ್ರೆ ಮೇ 15ನೇ ತಾರೀಕು ಮೂವಿ ರಿಲೀಸಿಂಗ್ ಡೇಟ್ ಐತಿ. ಈ ಒಂದು ಮೂವಿ ಇದೆ, ಒಂದು ಟ್ರೈಲರನ್ನು ರಿಲೀಸ್ ಮಾಡಿ 1-2 ದಿನ ಆಗಿತ್ತು, ನಾನು ನೋಡಿರಲಿಲ್ಲ. ಇದನ್ನು ನಾನು ಏನೋ ಸಣ್ಣ ಮಟ್ಟಿಗೆ ಇದೇನೋ ಸರಿ ಇಲ್ಲ ಅಂದ್ಕೊಂಡು ಬಿಟ್ಟಿದ್ನಿ. ಬಟ್ ಈಗ ಟೈಮ್ ಸಿಕ್ಕಿದ್ದಕ್ಕೆ ನೋಡಿದ್ಬೇಕು ನನಗೆ ಅರ್ಥ ಆಯ್ತು, ಭಾಳಷ್ಟು ದೊಡ್ಡ ತಪ್ಪು ಮಾಡೀನಿ ನಾನು. ಹಿಂಗೆ ಇಂಥ ದೊಡ್ಡ ಹೆಸರಿದ್ನು ಮೂವಿಗಳು ನೋಡೋಕೆ ಹೋಗ್ಕೊಳವ, ಅವ್ರಾಗ ಏನೂ ಇರೋದಿಲ್ಲ ಲಿಟ್ರಲಿ ಹೇಳ್ಬೇಕಂದ್ರೆ. ಬಟ್ ಇದ್ರಾಗ ಮಾತ್ರ ಐತಲ್ಲ ಬೆಂಕಿ ಲೆವೆಲ್ ಒಳಗೆ ಇರೋದೈತದ. ನನಗೇನು ಯಾವುದೇ ರೀತಿಯಾದ ಇದನ್ನು ಹೇಳೋದ್ರಿಂದ, ಬಟ್ ಚಲೋ ಇದ್ದದಕ್ಕೆ ಚಲೋ ಐತೆ ಅಂತ ಹೇಳಬೇಕು. ಆ ಕಾರಣಕ್ಕೆ ಲೋ ನವೀನ ಅನ್ನೋದೈತಲ್ಲ ಡೆಫಿನೆಟಾಗಿ ಭಾರಿ ಲೆವೆಲ್ ಹೋಗೈತಿ. ಟ್ರೈಲರ್ ಮಾತ್ರ ಚಲೋ ಅನ್ನಿಸ್ತು. ಇನ್ನು ಈ ಒಂದು ಟ್ರೈಲರಿಗೆ ಇನ್ನೊಂದು ಇಂಪ್ರೆಸ್ ಅನ್ನಿಸ್ತದೆ ಏನಪ್ಪ ಅಂದ್ರೆ, ಒಂದು ಓವರಾದ ಏನೂ ಗ್ರಾಫಿಕ್ಸ್ ಎಲ್ಲಿ ಯೂಸ್ ಇಲ್ಲ, ಒಂದು ಹಳ್ಳಿಯ ಸೊಗಡನ್ನು ನೋಡ್ತವೆ. ಕಂಪ್ಲೀಟ್ ಸೀನ್ಗಳೆಲ್ಲ ಹಳ್ಳಿ ಒಳಗೆ ಇದಾಕ್ಕವು. ಆನಂತರ ಒಂದು ಇರುವಂಥ ಸಿನೋಮಿನ, ಇಲ್ಲಿ ನಡೀತಾ ಇರುವಂಥ ಘಟನೆಗಳು, ಇವನ್ನೆಲ್ಲ ನೋಡಿದ್ರೆ ಭಾಳಷ್ಟು ಮನಸ್ಸಿಗೆ ಟಚ್ ಕೊಡುವಂಥ ಫೀಲ್ ನಮಗೆ ಡೆಫಿನೆಟಾಗಿ ಬರ್ತೈತಿ. ಒಂದಷ್ಟು ಜನಕ್ಕೆ ನಿಮ್ಮ ಲೈಫ್ ಒಳಗೆ ನಡೀತಾ ಇರೋ ಸ್ಟೋರಿನ ಇದಾಗೈತಿ ಏನೋ ಅನ್ನೋ ಫೀಲ್ ಕೂಡ ಡೆಫಿನೆಟಾಗಿ ಬರ್ಬೋದು. ಅದನ್ನು ಕೂಡ ಮೂವಿ ಒಳಗೆ ನಾವು ನೋಡ್ತೇವೆ. ಇನ್ನು ಈ ಒಂದು ಟ್ರೈಲರ್ನ ನೋಡ್ಕಾಸ ಈ ಒಂದು ಟ್ರೈಲರ್ಗೆ ನನ್ನ ಕಡೆಯಿಂದ 5 ಸ್ಟಾರ್ಗೆ 4.5 ಸ್ಟಾರ್ನ ಕೊಡ್ತಾನು. ಚಲೋ ಇತ್ತು, ಭಾರಿ ಇತ್ತು. ಆ ಕಾರಣಕ್ಕೆ ಇದಾಗಿತ್ತು ಲೋ ನವೀನ ಮೂವಿದ ಟ್ರೈಲರ್ ರಿವ್ಯೂ. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಅವರ ಮಾತ್ರ ಲೈಕ್ ಕೊಟ್ಟೋಗ್ರಿ.